ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಒಂದು ಹೆಲ್ಪ್ಫುಲ್ ಆಗಿರ್ತಕ್ಕಂಥ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಡೈಜೆಷನ್ಗೆ ತುಂಬ ಯೂಸ್ಫುಲ್ಲು. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೇವಿ ಈ ವಿಡಿಯೋನ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಇನ್ ಟೈಮ್ಗೆ ಬರುತ್ತೆ. ಹಾಗಿದ್ರೆ ಬನ್ನಿ ಏನೇನು ಬೇಕು ಎಲ್ಲ ನೋಡ್ಕೊಂಬರೋಣ. ಮೂಲಂಗಿ ತೊಗೊಂಡಿದ್ದೀನಿ, ಆಮೇಲೆ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ, ಒಂದು ಹಿಡಿಯುವಷ್ಟು ಕಡಲೆ ತೊಗೊಂಡಿದ್ದೀನಿ, ಹುರ್ಗಡ್ಲೆ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, 1/4 ಸ್ಪೂನ್ನಷ್ಟು ಮೆಂತ್ಯಕಾಳು ಮತ್ತು ಜೀರಿಗೆ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಬಂದುಬಿಟ್ಟು ಹಸಿ ಈರುಳ್ಳಿ ಅಂದರೆ ಒಂದು ಈರುಳ್ಳಿನಾದರೂ ತೊಗೊಳ್ಳಿ ಅಥವಾ ಎರಡಾದರೂ ತೊಗೊಳ್ಳಿ, ಕರಿಬೇವು, ಮತ್ತು ರುಬ್ಕೊಳ್ಳೋದಕ್ಕೆ ಇದ್ರ ಜೊತೆಗೆ ಕೊತ್ತಂಬರಿನೂ ಕೂಡ ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾವು ಮೊದಲಿಗೆ ರುಬ್ಕೊಳ್ಳೋಣ. ಇವಾಗ ತದ್ಮೂಲಂಗಿ ಮಾಡೋದಕ್ಕೆ ಏನೇನು ಬೇಕು ಅನ್ನೋದನ್ನೆಲ್ಲ ನಾನು ನಿಮಗೆ ತೋರಿಸ್ಕೊಟ್ಟೆ. ಈಗ ಮೊದಲು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೆ ಮೊದಲು ಒಗ್ಗರಣೆ ಅಂತಂದರೆ, ಇದು ತಣ್ಣಗಾದ್ಮೇಲೆ ನಾವು ಆ ಮಿಕ್ಸಿ ಮಾಡ್ಕೊಂಡಂಥ ಮಿಶ್ರಣವನ್ನು ಹಾಕಬೇಕಾಗುತ್ತೆ. ಹಾಗಾಗಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ. ಸೊ ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಕರಿಬೇವನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿನ ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇದು ಜಾಸ್ತಿ ಬೇಯಬೇಕು ಅಂತ ಏನಿಲ್ಲ, ಈರುಳ್ಳಿ ಸ್ವಲ್ಪ ಬೆಂದ್ರೂ ಸಾಕು. ಇದನ್ನು ಮೊದಲೇ ನಾವು ಒಗ್ಗರಣೆ ಮಾಡಿ ಸೈಡಿಗೆ ತಣ್ಣಗಾಗೋದಕ್ಕೆ ಬಿಟ್ಕೊಳ್ಳೋದ್ರಿಂದ ನಾವು ಆಮೇಲೆ ಮಿಕ್ಸಿ ಮಾಡಿರ್ತೀವಲ್ಲ ಆ ಮಿಶ್ರಣವನ್ನು ಇದಕ್ಕೆ ಆ್ಯಡ್ ಮಾಡಿದರೆ ಮುಗಿದೋಯ್ತು ಅಷ್ಟೇ. ತುಂಬ ಸಿಂಪಲ್ ಇದೆ. ಇದಕ್ಕೆ ತುಂಬ ಹೊತ್ತು ಟೈಮ್ ಕೂಡ ಬೇಕಾಗಲ್ಲ, ಬೇಗ ಇನ್ಸ್ಟಂಟಾಗಿ ಕೂಡ ಮಾಡ್ಕೋಬೋದು. ಒಗ್ಗರಣೆ ಆದಮೇಲೆ ನಾನು ಮಿಕ್ಸಿ ಜಾರ್ಗೆ ಕಡಲೆ ತೊಗೊಂಡಿದ್ನಲ್ಲ, ಒಂದು ಹಿಡಿಯುವಷ್ಟು ಆ ಕಡಲೆ, ಬೆಳ್ಳುಳ್ಳಿ ಮತ್ತು ಮೆಂತ್ಯಕಾಳು, ಜೀರಿಗೆ ತೊಗೊಂಡಿದ್ನಲ್ಲ ಅದನ್ನು ಕೂಡ ಹಾಕಿ ಡ್ರೈ ಪೌಡ್ರನ್ನ ಮಾಡ್ಕೋಬೇಕು ಮೊದಲು. ಅದು ಡ್ರೈ ಪೌಡ್ರ್ ಆದಮೇಲೆ ನಾವು ಅದಕ್ಕೆ ಹಸಿ ಮೆಣಸಿನ್ಕಾಯಿನ ಅಂದರೆ ಫ್ರೈ ಮಾಡಿ ಇಟ್ಕೊಂಡಿದ್ದೆ, ಸುಟ್ಟಿಟ್ಕೊಂಡಿದ್ದೆ. ಹಸಿ ಮೆಣಸಿನ್ಕಾಯಿ ಬದಲು ನೀವು ಒಣ ಮೆಣಸಿನ್ಕಾಯಿ ಕೂಡ ಹಾಕ್ಬೋದು, ರೆಡ್ ಚಿಲ್ಲಿನ. ಹಸಿ ಕೊಬ್ಬರಿ ತುರಿದಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀನಿ. ನಿಮಗೆ ಕೊತ್ತಂಬರಿ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಹಾಕೊಂಡ್ರೆ ಆಯಿತು. ಸ್ವಲ್ಪ ನೀರು ಹಾಕ್ಬಿಟ್ಟು ತರಿಯಾಗಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಇದನ್ನು ಕೂಡ ನುಣ್ಣಗೆ ಮಾಡ್ಕೋಬಾರ್ದು. ಇವಾಗ ಕುರ್ಷಾಣಿ ಪುಡಿ ಅಂತ ಏನು ಹೇಳ್ತೀವಲ್ಲ, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಬದಲಿಗೆ ಮೊದಲಿಗೆ ನೀವು ಕಾಳು ಕೂಡ ಹಾಕ್ಕೋಬೋದು, ಕುರ್ಷಾಣಿ ಕಾಳು. ಆಮೇಲೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಮೂಲಂಗಿ ಪೀಸ್ಗಳನ್ನ ಹಾಕಿ ಮತ್ತು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಕೂಡ ತರಿಯಾಗಿ ರುಬ್ಕೋಬೇಕು. ಇದು ಯಾವುದೇ ಕಾರಣಕ್ಕೂ ನುಣ್ಣಗೆ ಚಟ್ನಿ ಥರ ನುಣ್ಣಗೆ ಮಾಡ್ಕೋಬಾರ್ದು. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ಮೂಲಂಗಿ ಪೀಸಸ್ಗಳು ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಾ ಇದ್ದಾವೆ. ಇದು ಈ ರೀತಿಯಲ್ಲೇ ಇದ್ದರೆ ಊಟ ಮಾಡೋದಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ. ನುಣ್ಣಗಾದರೆ ಯಾವುದೇ ಕಾರಣಕ್ಕೂ ಅದು ರುಚಿ ಬರಲ್ಲ, ಅದು ಚಟ್ನಿ ಆಗಿಬಿಡುತ್ತೆ, ಕೊಬ್ಬರಿ ಚಟ್ನಿ ಅಥವಾ ಮೂಲಂಗಿ ಚಟ್ನಿ ಥರ ಆಗಿಬಿಡುತ್ತೆ. ಇದಿಷ್ಟು ಆದಮೇಲೆ ನಾವೇನು ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ, ಸೊ ಅದು ತಣ್ಣಗಾಗಿತ್ತು, ಅದಕ್ಕೆ ಇದನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ, ಅಂದರೆ ತಿಕ್ನೆಸ್ ಬೇಕಾದರೆ ಇದೇ ರೀತಿಯಾಗಿ ಸಾಕು. ಸೊ ಸ್ವಲ್ಪ ತೆಳು ಬೇಕು ಅಂದರೆ ನೀರನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು ಅಷ್ಟೇ. ಇಷ್ಟೇ. ಇದನ್ನು ಮತ್ತೆ ನಾವು ಗ್ಯಾಸ್ ಮೇಲೆ ಇಟ್ಬಿಟ್ಟು ಬಿಸಿ ಮಾಡೋ ಹಾಗಿಲ್ಲ. ತದ್ಮೂಲಂಗಿ ಅಂದರೆ ಇಷ್ಟೇ. ಕೊನೆಯದಾಗಿ ನೀವು ಟೇಸ್ಟಿಗೆ ಬೇಕಾದರೆ ಸ್ವಲ್ಪ ಹುಳಿ ಮತ್ತು ಇನ್ನೊಂಚೂರು ಏನಾದರೂ ಉಪ್ಪು ಬೇಕಾದರೆ ಹಾಕ್ಕೊಂಡ್ರೆ ಆಯಿತು. ಖಾರನ ನೀವು ಸ್ಟಾರ್ಟಿಂಗೆ ಜಾಸ್ತಿ ಖಾರ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ಕಮ್ಮಿ ಅಂದರೆ ಅಷ್ಟೇ ಸಾಕು. ಸೊ ಈ ರೀತಿಯಾಗಿ ನಾವು ತದ್ಮೂಲಂಗಿನ ನಮ್ಮ ಸೈಡು ಮುದ್ದೆ ಮತ್ತು ಅನ್ನಕ್ಕೆ ಕಾಂಬಿನೇಷನ್ ಆಗಿ ಮಾಡ್ತಾರೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ, ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು, ಟೇಸ್ಟ್ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಇದಕ್ಕೂ ಮೊದಲು ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ, ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಒತ್ತಿ ಆಲ್ ಅಂತ ಕೊಡಿ. ಸೊ ಆಗ ನಾನು ಹಾಕೋ ಎಲ್ಲ ನೋಟಿಫಿಕೇಷನ್ ಕೂಡ ಹೊಸ ವೀಡಿಯೋಸ್ ಕೂಡ ನಿಮಗೆ ಇನ್ ಟೈಮಿಗೆ ಬರುತ್ತೆ. ಸೊ ಈ ರೆಸಿಪಿ ಬಂದುಬಿಟ್ಟು ನಾವು ಬೇಸಿಗೆಯಲ್ಲಿ ತುಂಬ ಯೂಸ್ ಮಾಡ್ತೀವಿ ನಮ್ಮ ಸೈಡು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.